ಲಲಿತಾ ಸಹಸ್ರನಾಮವನ್ನ ಜ್ವರ ಬಂದಿರೋರು ತಲೆ ಮೇಲೆ ನಾವು ಕೈ ಇಟ್ಟು ಲಲಿತಾ ಸಹಸ್ರನಾಮ ಪಾರಾಯಣ ಮಾಡೋದ್ರಿಂದ ಕೂಡ ಜ್ವರ ಕಡಿಮೆ ಆಗುತ್ತೆ. ದುರಾಚಾರ ಅಂತ ಹೇಳಿ ಬ್ರೇಕ್ ಕೊಡಬಾರ್ದು. ದುರಾಚಾರ ಶಮನಿ ಒಂದು ವರ್ಡ್, ಅದು ಒಂದು ನಾಮ. ಇದನ್ನ ಕೋಟಿ ಸಾರಿ ಗುಣಿಸಿದ್ರೆ ಲಲಿತಾ ಸಹಸ್ರನಾಮದ ಒಂದು ನಾಮ ನಮಗಿಷ್ಟು ಪುಣ್ಯವನ್ನ ಕೊಡುತ್ತೆ. ಲಲಿತಾ ಸಹಸ್ರನಾಮವನ್ನ ನಿತ್ಯ ಪಾರಾಯಣ ಮಾಡೋದ್ರಿಂದ ನಮ್ಮಲ್ಲಿ ವಾಕ್ ಶುದ್ಧಿ ಆಗುತ್ತೆ. ಶ್ರೀಮಾತ ಪ್ರೀತಿ ಪಡ್ಕೊಳ್ಳೋದಕ್ಕೆ ಲಲಿತಾ ಸಹಸ್ರನಾಮ ಪಠನೆ ಮಾಡೋದು ಒಂದು ಉತ್ತಮವಾದ ಮಾರ್ಗ. ಏನು ಬೇಕು ನಿಮ್ಮ ಯೋಗ್ಯತೆ ಆಧಾರದ ಮೇಲೆ ಪರಮೇಶ್ವರಿ ಎಲ್ಲವನ್ನು ಸರ್ವವನ್ನು ಕೊಡ್ತಕ್ಕಂಥವಳು ಶ್ರೀಮಾತೆ. ಲಲಿತಾ ಸಹಸ್ರನಾಮ ಪಾರಾಯಣ ಮಾಡ್ತೀವಿ, ನಮಗೆ ಟೈಮ್ ಇಲ್ಲ, ನಮ್ಗೆ ಶ್ರೀವಿದ್ಯಾ ಮಂತ್ರ ಜಪ ಮಾಡೋಕ್ಕೆ ಟೈಮ್ ಇಲ್ಲ. ನಾನು ಅವ್ರಿಗೆ ಹೇಳೋದೊಂದೇ, ನೀವು ತಗೊಳ್ಳೇಬೇಡಿ ಶ್ರೀವಿದ್ಯಾ. ನಮಸ್ತೆ ವೀಕ್ಷಕರೇ, ವಿಶ್ವಪ್ರಿಯ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಹಿಂದಿನ ಸಂಚಿಕೆಗಳಲ್ಲಿ ನೀವೆಲ್ಲರೂ ಅಮೃತ ಶಿವಕುಮಾರ್ ಅಮ್ಮನವರ ಶ್ರೀವಿದ್ಯೆಯ ಸಾಧನೆ ಕೇಳೇ ಇರ್ತೀರ. ಹಾಗೆ ಅವರ ಪುಸ್ತಕದ ಪರಿಚಯ ಕೂಡ ನಾವು ಹಿಂದಿನ ಸಂಚಿಕೆಯಲ್ಲಿ ಮಾಡಿಕೊಟ್ಟಿದ್ವಿ. ಆ ವಿಡಿಯೋಗಳು ತುಂಬ ಹೆಚ್ಚಿನ ಸಂಖ್ಯೆಯ ಜನಗಳಿಗೆ ಮುಟ್ಟಿ ಎಲ್ಲರೂ ಅದನ್ನು ಪ್ರೋತ್ಸಾಹಿಸಿದ್ದೀರಾ. ಅದಕ್ಕೆ ತುಂಬ ಧನ್ಯವಾದಗಳು. ಅದೇ ರೀತಿ ಇವತ್ತಿನ ದಿವಸದಲ್ಲಿ ಸಹ ನಮ್ಮ ಕಾರ್ಯಕ್ರಮದಲ್ಲಿ ಅಮೃತ ಶಿವಕುಮಾರ್ ಅಮ್ಮನವರು ಆಗಮಿಸಿದ್ದಾರೆ. ಮೊದಲಿಗೆ ಅವರನ್ನು ನಮ್ಮ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ. ಅಮ್ಮ, ನಮ್ಮ ಕಾರ್ಯಕ್ರಮಕ್ಕೆ ಆದರದ ಸ್ವಾಗತ. ನಮಸ್ತೆ ಅಮ್ಮ. ಆದಿನಾಥ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಪರಮಾನಂದನಾಥ ಪರ್ಯಂತಾಂ ಒಂದೇ ಗುರು ಪರಂಪರಾಂ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಭಜೆ ಶ್ರೀಚಕ್ರ ಮಧ್ಯಸ್ಥಾಂ ದಕ್ಷಿಣೋತ್ತರಯೋ ಸದಾ ಶ್ಯಾಮಾ ವಾರ್ತಾಳಿ ಸಂಸೇವ್ಯಾಂ ಭವಾನೀಂ ಲಲಿತಾಂಬಿಕಾ. ಇವತ್ತಿನ ಕಾರ್ಯಕ್ರಮದಲ್ಲಿ ಅವರು ಲಲಿತಾ ಸಹಸ್ರನಾಮದ ಬಗ್ಗೆ ಇವತ್ತಿನ ವಿಶೇಷ ಕಾರ್ಯಕ್ರಮ ಆಗಿದೆ. ಸಂಪೂರ್ಣ ಲಲಿತಾ ಸಹಸ್ರನಾಮದ ಬಗ್ಗೆ ಇವರು ತಿಳಿಸ್ಕೊಡಲಿದ್ದಾರೆ. ಹಾಗಾಗಿ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ವಿಡಿಯೋ. ಎಲ್ಲಿಯೂ ನೀವು ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋವನ್ನು ನೀವು ನೋಡಿದರೆ ಅದರ ಸಂಪೂರ್ಣ ಫಲ ನೀವು ಪಡೆಯಬಹುದು. ಹಾಗೆ ಸಾಕಷ್ಟು ವಿಚಾರಗಳನ್ನು ನೀವು ತಿಳಿದುಕೊಳ್ಬಹುದು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ನಾವು ಪ್ರಾರಂಭಿಸೋಣ. ಅಮ್ಮ, ಲಲಿತಾ ಸಹಸ್ರನಾಮದ ಅರ್ಥವನ್ನು ನೀವು ತಿಳಿಸ್ಕೊಡಿ. ಯಾಕೆಂದರೆ ಪಾರಾಯಣ ಮಾಡೋಕ್ಕಿಂತ ಮುಂಚೆ ಅದರ ಅರ್ಥ ತಿಳ್ಕೊಳ್ಳೋಣ ಅಂತ. ಲಲಿತಾ ಸಹಸ್ರನಾಮ, ಮೊಟ್ಟ ಮೊದಲಿಗೆ ಇದರ ಹೆಸರು ಲಲಿತಾ ರಹಸ್ಯ ನಾಮ ಸಹಸ್ರಂ. ಅಂದರೆ ಇದು ರಹಸ್ಯ ನಾಮಗಳು ಅಂತ ಹೇಳ್ತಾರೆ. ರಹಸ್ಯ ಅಂದರೆ ಏನು? ಇವಾಗ ನಾವು ಮೇಲ್ನೋಟಕ್ಕೆ ನಾಮಗಳ ಹಾಗೆ ಕಾಣ್ತವೆ, ಆದರೆ ಅದರ ಒಂದು ಡೀಪಾಗಿ ಹೋದಾಗ ಲಲಿತಾ ಸಹಸ್ರನಾಮದಲ್ಲಿ ಮಂತ್ರಶಾಸ್ತ್ರ, ಯೋಗಶಾಸ್ತ್ರ, ತತ್ವಶಾಸ್ತ್ರ, ಕುಂಡಲಿನಿ ವಿದ್ಯಾ, ಗಾಯತ್ರಿ ಮಂತ್ರ, ಶಾಂಭವಿ ವಿದ್ಯಾ. ಲಲಿತಾ ಸಹಸ್ರನಾಮದಲ್ಲಿ ಇಲ್ಲದೆ ಇರೋ ಅಂಥದ್ದು ಬ್ರಹ್ಮಾಂಡದಲ್ಲಿ ಏನೂ ಇಲ್ಲ. ಅಂದರೆ ಅಂಥ ಮಹತ್ತರವಾದಂತಹ ಮಂತ್ರ ರಾಶಿ ಲಲಿತಾ ಸಹಸ್ರನಾಮ. ಲಲಿತಾ ಸಹಸ್ರನಾಮದ ಬಗ್ಗೆ ನಾವು ಯಾಕೆ ತಿಳ್ಕೊಂಡು ಮಾಡಬೇಕು? ಇವಾಗ ಪಾರಾಯಣ ಮಾಡ್ತಾ ಇರ್ತಾರೆ ಎಲ್ಲರೂ, ನಾವು ಲಲಿತಾ ಸಹಸ್ರನಾಮ ಪಾರಾಯಣ ಮಾಡ್ತೀವಿ ಅಂತ ಹೇಳ್ತಾರೆ. ಪಾರಾಯಣ ಮಾಡೋದಕ್ಕೂ ಮೊದಲು ಲಲಿತಾ ಸಹಸ್ರನಾಮ ಅಂದರೆ ಏನು, ಅದು ಹೇಗೆ ಆವಿರ್ಭಾವ ಆಯಿತು? ಇವಾಗ ನಾವು ಏನೇ ಒಂದು ಮಂತ್ರಶಾಸ್ತ್ರದ ಬಗ್ಗೆ ಮಾಡಬೇಕಂದ್ರೆ, ಇವಾಗ ನಾವು ಶ್ರೀವಿದ್ಯಾ ದೀಕ್ಷೆ ತಗೊಳ್ತೀವಿ ಅಂದ್ಕೊಳ್ಳಿ. ಶ್ರೀವಿದ್ಯಾ ಸಿದ್ಧಿ ಆಗಬೇಕು ಅಂದರೆ ನಮಗೆ ಲಲಿತಾ ಸಹಸ್ರನಾಮ ಋಷಿಗಳು ಅನುಗ್ರಹಿಸಿ ಕೊಟ್ಟಿರ್ತಕ್ಕಂಥ ಮಂತ್ರ ರಾಶಿ ಅದು. ಲಲಿತಾ ಸಹಸ್ರನಾಮ ಒಂದನ್ನು ನಾವು ಸ್ಟ್ರಾಂಗಾಗಿ ಭಕ್ತಿ ಶ್ರದ್ಧೆಯಿಂದ ದಿನನಿತ್ಯ ಪಠನೆ ಮಾಡ್ತಾ ಬಂದರೆ ನಮ್ಮ ಜೀವನದಲ್ಲಿ ಎಷ್ಟೋ ಸಮಸ್ಯೆಗಳಿಗೆ ಅದೇ ನಮ್ಗೆ ಒಂದು ಉತ್ತರವನ್ನ ಕೊಟ್ಬಿಡತ್ತೆ. ಅಂದ್ರೆ ಶ್ರೀವಿದ್ಯೆ ಮಾಡಕ್ಕಿಂತ ಮುಂಚೆ ಲಲಿತಾ ಸಹಸ್ರನಾಮವನ್ನು ಪಠನೆ ಮಾಡಿದ್ರೆ ಅಮ್ಮ, ಇಲ್ಲಿ ಶ್ರೀವಿದ್ಯೆ ಮಾಡ್ಲೇಬೇಕು ಅಂತ ಇಲ್ಲ. ಓಕೆ, ಶ್ರೀವಿದ್ಯೆ ಕಲಿಯೋ ಆಸೆ ಎಲ್ಲರಿಗೂ ಇದ್ರೂನು ಆ ಅರ್ಹತೆ ಎಲ್ರಿಗೂ ಇರೋದಿಲ್ಲ. ಇಲ್ಲಿ ಕೆಲವು ನಿಯಮ ನಿಬಂಧನೆಗಳು, ಇದು ಸಾಧನಾ ಮಾರ್ಗ. ಶ್ರೀವಿದ್ಯಾ ಅಂದ್ರೆ ಸಾಧನಾ ಮಾರ್ಗ, ಸರಿನಾ? ಸಾಧನೆ ಮಾಡೋದಕ್ಕೆ ಕೆಲವೊಂದು ನಾವು ತ್ಯಾಗಗಳನ್ನು ಮಾಡಬೇಕಾಗತ್ತೆ. ನಾವು ಇಂದ್ರಿಯ ನಿಗ್ರಹ ಅನ್ನೋದಿಲ್ಲಿ ಬಹಳ ಮುಖ್ಯ ಆಗುತ್ತೆ. ಎಷ್ಟೋ ಜನ ಇವಾಗ ನನಗೆ ಕಾಲ್ ಮಾಡೋರು ಹೇಳ್ತಾರೆ, ಅಮ್ಮ ನಾವು ಈ ಥರ ಲಲಿತಾ ಸಹಸ್ರನಾಮ ಪಾರಾಯಣ ಮಾಡ್ತೀವಿ, ನಮಗೆ ಟೈಮ್ ಇಲ್ಲ, ನಮ್ಗೆ ಶ್ರೀವಿದ್ಯಾ ಮಂತ್ರ ಜಪ ಮಾಡೋಕ್ಕೆ ಟೈಮ್ ಇಲ್ಲ. ನಾನು ಅವ್ರಿಗೆ ಹೇಳೋದು ಒಂದೇ, ನೀವು ತಗೊಳ್ಳೇಬೇಡಿ ಶ್ರೀವಿದ್ಯಾ. ಇವಾಗ ಅಷ್ಟು ಟೈಮ್ ಇಲ್ಲ ಅಂದರೆ ಯು ಆರ್ ನಾಟ್ ಎಲಿಜಿಬಲ್. ಸರಿನಾ? ನಿಮ್ಗೆ ಅರ್ಹತೆ ಇಲ್ಲ, ನೀವು ಬರಬೇಡಿ ಶ್ರೀವಿದ್ಯಾಗೆ. ನಿಮಗೆ ಟೈಮ್ ಇದೆಯಾ? ಇವಾಗ ನಾವು ಒಂದು ಸಾಧನೆ ಮಾರ್ಗ ಅಂತ ಆಯ್ಕೆ ಮಾಡ್ಕೊಂಡ್ಮೇಲೆ ನಾವು ಅದಕ್ಕೆ ಟೈಮ್ ಕೊಡಬೇಕು. ಅಂದ್ರೆ ಇವಾಗ ನಾವು ಬ್ರಾಹ್ಮಿ ಮುಹೂರ್ತದಲ್ಲಿ 3 ಗಂಟೆಗೆ ನಿತ್ಯ ನಮ್ಮ ಪಾರಾಯಣ ಆಗ್ಲಿ, ನಮ್ಮ ಜಪ ತಪಗಳೆಲ್ಲ ಪ್ರಾರಂಭ ಆಗ್ಬಿಡ್ಬೇಕು. ಓಕೆ, ಈ ತರ ಒಂದು ನೀವು ಟೈಮ್ ಕೊಡ್ತೀರಾ ಅಂದ್ರೆ ಮಾತ್ರ ಶ್ರೀವಿದ್ಯಾ
ಮಂತ್ರವನ್ನ ಉಪದೇಶ ಪಡ್ಕೋಬೇಕು. ಹಾಗೆ ನಮಗೆ ಸಮಯ ಇಲ್ಲ, ನಮಗೆ ಜಪ ಮಾಡೋದಕ್ಕೆ ಸಮಯ ಇಲ್ಲ, ನಾವು ಸಹಸ್ರನಾಮ ಪಾರಾಯಣ ಮಾಡೋದು ಈಗ ತಾನೇ ಕಲಿತಾ ಇದೀವಿ, ನಮಗೆ ಶ್ರೀವಿದ್ಯಾ ದೀಕ್ಷೆ ಕೊಡಿ, ಇದೆಲ್ಲ ಬರಲ್ಲಮ್ಮ. ಶ್ರೀವಿದ್ಯಾ ಮಾಡ್ಬೇಕು ಅಂತ ಅಂದ್ರೆ ನಿಮಗೆ ಆಸೆ ಬಂದ್ಬಿಟ್ರೆ ದೊಡ್ಡ ವಿಷಯ ಅಲ್ಲ ಅದು. ಇವಾಗ ಏನಂದ್ರೆ ಇವಾಗ ಎಲ್ಲಾ ಕಡೆ ಶ್ರೀವಿದ್ಯಾ ಅನ್ನೋ ಹೆಸರು ಕೇಳಿ ಬರ್ತಾ ಇದೆ. ಅಂದ್ರೆ ಒಂಥರ ಅಟ್ರಾಕ್ಟಿವ್ ಆಗಿದೆ ಹೆಸರು, ನಾವು ಮಾಡ್ಬಿಡೋಣ ಅಂತ ಅನ್ಕೊಳ್ಳೋದು ದೊಡ್ಡ ವಿಷಯ ಅಲ್ಲ. ಇಲ್ಲಿ ಪ್ರತಿಯೊಬ್ಬರಿಗೂ ಅರ್ಹತೆ ಕೂಡ ಇರಬೇಕು. ಶ್ರೀವಿದ್ಯಾ ಮಾಡ್ಬೇಕು ಅಂದ್ರೆ ಕೆಲವೊಂದು ಅರ್ಹತೆಗಳು ಇರಬೇಕು. ನಮ್ಗೆ ಅಪಾತ್ರ ದಾನ ಕೂಡ ಆಗುತ್ತೆ. ಕೇಳ್ದವ್ರಿಗೆಲ್ಲ ನಾವು ಶ್ರೀವಿದ್ಯಾನ ಕೊಡೋದಕ್ಕೂ ಕೂಡ ಸಾಧ್ಯವಾಗೋದಿಲ್ಲ. ಓಕೆ. ಹಾಗಾಗಿ ಮೊದಲಿಗೆ ಲಲಿತಾ ಸಹಸ್ರನಾಮವನ್ನ ಪಠನೆ ಮಾಡ್ತಾ ಬರ್ಬೇಕು. ಕನಿಷ್ಠ 6 ತಿಂಗಳಾದ್ರೂ ತ್ರಿಕಾಲದಲ್ಲೂ ಅಮ್ಮನವರಿಗೆ ಕನಿಷ್ಠ ಪಕ್ಷ ಒಂದು ಪಂಚೋಪಚಾರ ಪೂಜೆಯನ್ನಾದ್ರೂ ಮಾಡಿ ಲಲಿತಾ ಸಹಸ್ರನಾಮವನ್ನ ಪಾರಾಯಣ ಮಾಡ್ತಾ ಬಂದ್ರೆ, ತಪ್ಪಿಲ್ಲದ ಹಾಗೆ ಉಚ್ಚಾರಣೆ ಮಾಡ್ತಾ ಬಂದ್ರೆ ಆ ಶ್ರೀಮಾತ ಒಂದು ಮಾರ್ಗವನ್ನ ತೋರಿಸ್ತಾಳೆ ಶ್ರೀವಿದ್ಯೆಗೆ ಸಂಬಂಧಿಸಿದಂತೆ. ಓಕೆ ಅಮ್ಮ, ತುಂಬಾ ಅದ್ಭುತವಾಗಿ ತಿಳಿಸ್ಕೊಟ್ಟಿದ್ದೀರಾ. ಈಗ ಏನು ಒಂದು ಪ್ರಶ್ನೆ ಮೂಡುತ್ತೆ ಅಂದರೆ, ಈ ಲಲಿತಾ ಸಹಸ್ರನಾಮವನ್ನು ಪ್ರತಿನಿತ್ಯ ಯಾವ ಸಮಯದಲ್ಲಿ ಪಠಿಸಬೇಕು, ಹಾಗೆ ಅದಕ್ಕೆ ನಿರ್ದಿಷ್ಟವಾದ ಒಂದು ಸ್ಥಳವನ್ನು ನಾವು ಆಯ್ಕೆ ಮಾಡಿಕೊಂಡು ಪಠಿಸ್ಬೇಕಾಗತ್ತಾ, ಇದ್ರ ಬಗ್ಗೆ ತಿಳಿಸ್ಕೊಡಿ. ನಿಶಿಚರಮ ಭಾಗೇ ಚ ವಿಶದವು ಅಂತ ಶಂಕರರು ಹೇಳ್ತಾರೆ ಸೌಂದರ್ಯ ಲಹರಿಯಲ್ಲಿ. ಅಂದರೆ ದೇವಿಯ ಮಂತ್ರ ಸಾಧನೆ ಮಾಡ್ಲಿಕ್ಕಾಗ್ಲಿ, ನಾವು ಸ್ತೋತ್ರ ಪಠನೆ ಮಾಡ್ಲಿಕ್ಕಾಗ್ಲಿ ನಮಗೆ ಬ್ರಾಹ್ಮಿ ಮುಹೂರ್ತವೇ ಸರ್ವಶ್ರೇಷ್ಠವಾದಂತಹ ಸಮಯ. ಓಕೆ. ಆ ಸಮಯದಲ್ಲೇ ಬ್ರಾಹ್ಮಿ ಮುಹೂರ್ತದಲ್ಲೇ ಪಠಿಸಬೇಕು. ಬ್ರಾಹ್ಮಿ ಮುಹೂರ್ತದಲ್ಲೂ ತುಂಬಾ ಶ್ರೇಷ್ಠ, ಮಧ್ಯಾಹ್ನದಲ್ಲೂ ಕೂಡ, ತ್ರಿಕಾಲದಲ್ಲೂ ಮಾಡ್ಕೊಂಡು ಬರ್ಬೇಕು. ನಾವು ತ್ರಿಕಾಲದಲ್ಲೂ ಪಠನೆ ಮಾಡ್ಬೇಕು. ಮಧ್ಯಾಹ್ನ ನಮ್ಗೆ ಸಮಯ ಇರೋದಿಲ್ಲ, ನಾವು ಈ ತರ ಹೊರಗಡೆ ಹೋಗೋರಿದ್ದೀವಿ, ಆಫೀಸ್ಗೆ ಹೋಗೋ ಅಂತವ್ರು ಇದ್ದೀವಿ ಅಂದಾಗ ಸಾಯಂ ಸಂಧ್ಯಾ ವೇಳೆಯಲ್ಲಿ ಕೂಡ ಪಾರಾಯಣ ಮಾಡ್ಬೋದು. ಲಲಿತಾ ಸಹಸ್ರನಾಮವನ್ನು ನಾವು ಪಠಿಸ್ಬೇಕಾಗತ್ತೆ, ಅದರಿಂದ ಅದರ ಒಂದು ಫಲಾಫಲಗಳನ್ನು ನೀವು ತಿಳಿಸ್ಕೊಡ್ಬೇಕು. ಲಲಿತಾ ಸಹಸ್ರನಾಮ ಪಠನೆಯಿಂದ ಪರ್ಟಿಕ್ಯುಲರ್ ಆಗಿ ಇದಕ್ಕೆ ಇದೇ ಒಂದು ಬೆನಿಫಿಟ್ ಸಿಗುತ್ತೆ, ಇದೇ ಫಲ ಬರುತ್ತೆ ಅಂತ ಹೇಳಕ್ ಸಾಧ್ಯವೇ ಇಲ್ಲ. ಏನ್ ಬೇಕು ನಿಮ್ಮ ಯೋಗ್ಯತೆ ಆಧಾರದ ಮೇಲೆ ಪರಮೇಶ್ವರಿ ಎಲ್ಲವನ್ನು ಸರ್ವವನ್ನು ಕೊಡ್ತಕ್ಕಂಥವಳು ಶ್ರೀಮಾತ. ಲಲಿತಾ ಸಹಸ್ರನಾಮವನ್ನು ಯಾಕೆ ಪಠಿಸ್ಬೇಕು ಅಂತ ತಿಳಿಸ್ಕೊಡಿ. ಯಾಕೆ ಅಂದ್ರೆ ಸಾಕಷ್ಟು ಸಹಸ್ರನಾಮಗಳಿವೆ, ವಿಷ್ಣು ಸಹಸ್ರನಾಮ ಇದೆ, ಸಾಕಷ್ಟು ಇದೆ, ಬೇರೆ ಮಂತ್ರಗಳಿದೆ. ಇದರಲ್ಲಿ ನಾವು ಲಲಿತಾ ಸಹಸ್ರನಾಮವನ್ನೇ ಯಾಕೆ ಪಠಿಸ್ಬೇಕು ಅದನ್ನು ತಿಳಿಸ್ಕೊಡಿ. ಅದರಿಂದ ನಮ್ಗೆ ಆಗುವಂತಹ ಫಲಗಳೇನು? ಲಲಿತಾ ನಾಮದ ಫಲಶ್ರುತಿಯಲ್ಲಿ ಹೇಳ್ತಾರೆ, ಅನೇನ ಸದೃಶಂ ಸ್ತೋತ್ರಂ ನಭೂತಂ ನ ಭವಿಷ್ಯತಿ ಅಂತ. ಅಂದ್ರೆ ಲಲಿತಾ ಸಹಸ್ರನಾಮದಂತ ಸ್ತೋತ್ರ ಹಿಂದೇನೂ ಇರ್ಲಿಲ್ವಂತೆ, ಮುಂದೇನೂ ಬರೋದು ಇಲ್ವಂತೆ, ಅಂತ ಮಹಾನ್ ಸ್ತೋತ್ರ ರಾಶಿ ಅದು. ಇವಾಗ ನಾವು ಶಿವೋಪಾಸನೆಯಲ್ಲಿ ಶಿವ ಸಹಸ್ರನಾಮ, ವಿಷ್ಣೋಪಾಸನೆಯಲ್ಲಿ ವಿಷ್ಣು ಸಹಸ್ರನಾಮ, ಹಾಗೆ ಲಲಿತಾ ಉಪಾಸನೆಯಲ್ಲಿ ನಮಗೆ ಮುಖ್ಯವಾಗಿ ಇರೋವಂಥದ್ದೇ ಲಲಿತಾ ಸಹಸ್ರನಾಮ. ಇವಾಗ ಎಲ್ಲ ದೇವತೆಗಳಿಗೂ ಸಹಸ್ರನಾಮ ಇದೆ, ಆದರೆ ಅವರವರ ಉಪಾಸನಾ ದೇವತೆಯ ಬಗ್ಗೆ ಅವರು ಅನಂತವಾಗಿ ತಿಳ್ಕೋಬೇಕು. ಅಂದರೆ ಭಗವತ್ ತತ್ವ ಇಲ್ಲಿ ಅನಂತವಾದದ್ದು. ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಅಂತ ವೇದಗಳು ಹೇಳ್ತವೆ ದೇವತೆ ಬಗ್ಗೆ. ಅಂದ್ರೆ ಆ ಅನಂತವಾದ ತತ್ವವನ್ನ, ಆ ಭಗವತ್ ತತ್ವವನ್ನ ನಾವು ಅನಂತವಾಗಿಯೇ ಕೀರ್ತಿಸ್ಬೇಕು. ಈ ಅನಂತವಾಗಿ ಕೀರ್ತಿಸೋದ್ರಲ್ಲಿ ನಮ್ಗ ಆ ಯೋಗ್ಯತೆ ಇಲ್ಲದೆ ಇದ್ರೂ ಋಷಿಗಳು ನಮಗೆ ಕೊಟ್ಟಿದ್ದಾರೆ, ಲಲಿತಾ ಸಹಸ್ರನಾಮದ ಮೂಲಕ ಕೊಟ್ಟಿದ್ದಾರೆ. ಇಲ್ಲಿ ಸಹಸ್ರನಾಮ ಅಂತ ಹೇಳಿದ್ರೆ, ಸಹಸ್ರ ಅಂದ್ರೆ ಸಾವಿರಾನ ಅಂತ ನೀವು ಕೇಳ್ಬೋದು. ವಿಶ್ವಂ ಶತಂ ಸಹಸ್ರಂ ಸರ್ವಮಕ್ಷಯ ವಾಚಕಂ ಅಂತ ಹೇಳ್ತಾರೆ ಮಹಾಭಾರತದಲ್ಲಿ ಅಲ್ವಾ. ಇವೆಲ್ಲ ಅಕ್ಷಯ ವಾಚಿಗಳು. ಸಹಸ್ರ ಅನ್ನೋದು ಇಲ್ಲಿ ಬಹಳ ಶ್ರೇಷ್ಠವಾದಂಥ ಒಂದು ಅಕ್ಷಯ ವಾಚಿ ಆಗಿದೆ. ಇವಾಗ ನಾವು ಲಲಿತೋಪಾಸನೆ ಮಾಡ್ತಾ ಇದ್ದೀವಿ ಅಂದ್ರೆ, ಯಾವ ದೇವತೆ ಉಪಾಸನೆಯೇ ಆಗಲಿ, ಪಂಚ ಅಂಗಗಳನ್ನ ಪಾರಾಯಣ ಮಾಡಬೇಕು. ಆಗ ನಾವು ಮಾಡ್ತಕ್ಕಂಥ ಉಪಾಸನ ಬಲ ನಮ್ಗೆ ಹೆಚ್ಚಾಗತ್ತೆ. ಯಾವುದು ಪಂಚಾಂಗಗಳು ಅಂತ ಬಂದ್ರೆ, ನಾವು ಆ ದೇವತೆಗೆ ಸಂಬಂಧಿಸಿದಂತ ಅಷ್ಟೋತ್ತರ, ಸಹಸ್ರನಾಮ, ಹೃದಯ, ಕವಚ ಮತ್ತೆ ಸ್ತೋತ್ರ, ಇವುಗಳನ್ನೆಲ್ಲ ನಾವು ಪಾರಾಯಣ ಮಾಡೋದ್ರಿಂದ ನಮ್ಮ ಉಪಾಸನ ಬಲ ಹೆಚ್ಚಾಗತ್ತೆ. ಲಲಿತಾ ಸಹಸ್ರನಾಮದ ವಿಶೇಷ ಏನಂದ್ರೆ, ನಾವು ಯಾವ ಮಂತ್ರ ಸಾಧನೆ ಮಾಡಿಲ್ಲ ಅಂದ್ರೂ ಶ್ರೀಮಾತ ಪ್ರೀತಿ ಪಡ್ಕೊಳ್ಳೋದಕ್ಕೆ ಲಲಿತಾ ಸಹಸ್ರನಾಮ ಪಠನೆ ಮಾಡೋದು ಒಂದು ಉತ್ತಮವಾದ ಮಾರ್ಗ. ಇದನ್ನ ಸಾಕ್ಷಾತ್ ಶ್ರೀಮಾತನೇ ಹೇಳಿದ್ದಾರೆ ಅಲ್ವಾ. ಪಂಚದಶಿ ಷೋಡಶಿ ಮಂತ್ರ ಉಪದೇಶವಾಗಿಲ್ಲದಿದ್ರೂ ಕೂಡ ಸಹಸ್ರನಾಮವನ್ನ ಪಠನೆ ಮಾಡಬಹುದು. ಲಲಿತಾ ಸಹಸ್ರನಾಮ ಪ್ರತಿನಿತ್ಯ ಪಾರಾಯಣ ಮಾಡೋದ್ರಿಂದ ನಮ್ಮಲ್ಲಿ ಆಗುವಂತ ಬದಲಾವಣೆಗಳೇನಮ್ಮ? ಲಲಿತಾ ಸಹಸ್ರನಾಮವನ್ನ ನಿತ್ಯ ಪಾರಾಯಣ ಮಾಡೋದ್ರಿಂದ ನಮ್ಮಲ್ಲಿ ವಾಕ್ ಶುದ್ಧಿ ಆಗುತ್ತೆ ಒಂದು.
ಇನ್ನು ವಾಕ್ ಸಿದ್ಧಿ ಕೂಡ ನಾವು ಮಾಡ್ತಾ ಮಾಡ್ತಾ ಬಂದ್ರೆ ವಾಕ್ ಸಿದ್ಧಿ ಕೂಡ ಆಗುತ್ತೆ. ಅಂದ್ರೆ ನಮ್ಮ ಬಾಯಿಂದ ಏನೇ ಬಂದ್ರು ಅದು ಫಲಿಸೋ ಅಂಥದ್ದು ಇದು ಕೂಡ ಆಗುತ್ತೆ. ಇನ್ನು ಮನೆಯಲ್ಲಿ ನಾವು ದಿನನಿತ್ಯ ಲಲಿತಾ ಸಹಸ್ರನಾಮವನ್ನ ಪಠನೆ ಮಾಡ್ತಾ ಬಂದ್ರೆ ಸ್ಥಿರಲಕ್ಷ್ಮಿ ನಿವಾಸವಾಗ್ತಾಳೆ. ಅಂದ್ರೆ ಲಕ್ಷ್ಮಿ ಚಂಚಲೆ ಅಂತ ಹೇಳ್ತೀವಿ. ಆದ್ರೆ ಯಾರ ಮನೆಯಲ್ಲಿ ನಿತ್ಯವೂ ಲಲಿತಾ ಸಹಸ್ರನಾಮ ಕೇಳ್ತಾ ಇರುತ್ತೋ ಆ ಮನೆಯಲ್ಲಿ ಸ್ಥಿರ ಮಹಾಲಕ್ಷ್ಮಿ ನಿವಾಸ ಸ್ಥಾನ ಇರುತ್ತೆ. ಇನ್ನು ಲಲಿತಾ ಸಹಸ್ರನಾಮದ ಒಂದು ಏನೇನ್ ಫಲ ಅಂತ ನೋಡ್ತಾ ಹೋದ್ರೆ, ಕೋಟಿ ಸಾರಿ ಗಂಗಾ ತೀರ್ಥದಲ್ಲಿ ಸ್ನಾನ ಮಾಡಿದ್ರೆ ಏನ್ ಫಲ ಸಿಗುತ್ತೋ, ಗಂಗಾ ತೀರದಲ್ಲಿ ಕೋಟಿ ಅಶ್ವಮೇಧ ಯಾಗ ಮಾಡೋದ್ರಿಂದ ಯಾವ ಫಲ ಸಿಗುತ್ತೋ, ಇನ್ನು ದುರ್ಭಿಕ್ಷ ಕಾಲದಲ್ಲಿ ನಾವು ಸಹಸ್ರಾರು ಬ್ರಾಹ್ಮಣರಿಗೆ ಒಂದು ಅನ್ನದಾನ ಮಾಡೋದ್ರಿಂದ ನಮಗೆ ಯಾವ ರೀತಿಯಾದ ಫಲ ಸಿಗುತ್ತೋ, ಇದನ್ನ ಕೋಟಿ ಸಾರಿ ಗುಣಿಸಿದ್ರೆ ಲಲಿತಾ ಸಹಸ್ರನಾಮದ ಒಂದು ನಾಮ ನಮಗಿಷ್ಟು ಪುಣ್ಯವನ್ನ ಕೊಡುತ್ತೆ. ಒಂದು ನಾಮ ಅಂದ್ರೆ ಇಲ್ಲಿ ಸಹಸ್ರನಾಮ ಉಚ್ಚಾರಣೆ ನಮಗ್ ಮಾಡಕ್ ಬರ್ತಾ ಇಲ್ಲ. ಲಲಿತಾ ಸಹಸ್ರನಾಮವನ್ನ ನಾವು ಯಾರು ಕಲ್ಸೋರಿಲ್ಲ, ನಮ್ಗೆ ಯಾರು ಅನ್ಕೊಳ್ಳೋ ಹಾಗೆ ಇಲ್ಲಮ್ಮ. ಇಲ್ಲಿ ನಾಮಗಳಿರುತ್ತೆ. ಒಂದೊಂದು ನಾಮಗಳನ್ನ ದಿನನಿತ್ಯ ಜಪ ಮಾಡ್ತಾನೂ ಬರ್ಬೋದು. ಒಂದೊಂದು ನಾಮ ಅಲ್ಲ, ಅದು ಒಂದೊಂದು ಮಹಾಮಂತ್ರ. ಅದು ಲಲಿತಾ ಸಹಸ್ರನಾಮದಲ್ಲಿ ಇರ್ತಕ್ಕಂಥದ್ದು ಒಂದೊಂದು ನಾಮವೂ ಕೂಡ ಒಂದೊಂದು ಮಹಾಮಂತ್ರನೇ ಆಗಿರೋದ್ರಿಂದ ದಿನನಿತ್ಯ ಜಪ ಕೂಡ ಮಾಡ್ಬೋದು. ಲಲಿತಾ ಸಹಸ್ರನಾಮವನ್ನ ಜ್ವರ ಬಂದಿರೋರು ತಲೆ ಮೇಲೆ ನಾವು ಕೈ ಇಟ್ಟು ಲಲಿತಾ ಸಹಸ್ರನಾಮ ಪಾರಾಯಣ ಮಾಡೋದ್ರಿಂದ ಕೂಡ ಜ್ವರ ಕಡಿಮೆ ಆಗುತ್ತೆ. ಯಾರಿಗೆಲ್ಲ ಗ್ರಹ ದೋಷ ಬಾಧೆಯಿಂದ ನರಳುತ್ತಾ ಇರ್ತಾರೆ ನೋಡಿ, ಅವರು ಒಂದು ಕುಂಭದಲ್ಲಿ ನೀರನ್ನ ಇಟ್ಕೊಂಡು ಲಲಿತಾ ಸಹಸ್ರನಾಮದಿಂದ ಅಭಿಮಂತ್ರಿಸಿ ಆ ನೀರನ್ನ ಸ್ನಾನ ಮಾಡೋದ್ರಿಂದ, ಆ ನೀರಿನಿಂದ ಸ್ನಾನ ಮಾಡೋದ್ರಿಂದ ಕೂಡ ಅವರ ಗ್ರಹ ದೋಷಗಳೆಲ್ಲ ನಿವಾರಣೆ ಆಗ್ತದೆ. ಇನ್ನು ಲಲಿತಾ ಸಹಸ್ರನಾಮದಿಂದ ಬೆಣ್ಣೆಯನ್ನ ಅಭಿಮಂತ್ರಿಸಿ ಸಂತಾನವಿಲ್ಲದವ್ರಿಗೆ ಕೊಟ್ಟೆ ಸಂತಾನ ಪ್ರಾಪ್ತಿ ಆಗುತ್ತೆ. ಅಂದ್ರೆ ಅವ್ರ ಸಿದ್ಧಿ ಪಡ್ಕೊಂಡಿರ್ಬೇಕು ಅಷ್ಟು ಪಾರಾಯಣ ಮಾಡಿ. ಹೌದು, ಇಲ್ಲಾಂದ್ರೆ ಸುಮ್ಮನೆ ಇವಾಗ ಯಾರಾದ್ರೂ ಪಾರಾಯಣ ಮಾಡಿದ್ರೆ ಆಗುತ್ತಾ? ಹಾಗಿಲ್ಲಮ್ಮ. ಅಂದ್ರೆ ತಪ್ಪಿಲ್ಲದ ಹಾಗೆ ಉಚ್ಚಾರಣೆ ಮಾಡಕ್ ಬರ್ಬೇಕು. ನೀವು ಆದ್ರೂ ಒಂದು 6 ತಿಂಗಳ ಕಾಲ ಸತತವಾಗಿ ನೀವು ಪಾರಾಯಣ ಮಾಡ್ತಾ ಬಂದಿದ್ರೆ ಇವೆಲ್ಲ ಪ್ರಯೋಗಗಳು ನೀವು ಮಾಡ್ಬೋದು. 6 ತಿಂಗಳು ಪಾರಾಯಣ ಮಾಡಿದ್ರೆ ಮಾಡ್ಬೋದು. 6 ತಿಂಗಳೇ ಹೇಳೋದಂದ್ರೆ 6 ತಿಂಗಳ ಕಾಲ ನಿತ್ಯ ನಾವು ಹೇಳೋದ್ರಲ್ಲಿ ಸ್ಥಿರ ಮಹಾಲಕ್ಷ್ಮಿ ನೆಲೆಸಿರ್ತಾಳೆ ಅಂತ ಹೇಳ್ತೀವಿ ನೋಡಿ. ಅಂದ್ರೆ ನಾವು ಹೇಳ್ತಾ ಹೇಳ್ತಾ ನಮ್ಗೆ ಲಲಿತಾ ಸಹಸ್ರನಾಮ ಅನ್ನೋದು ಒಂದು ಸರಿ ನಾವು ಹೇಳ್ಕೊಂಡ್ರೆ ಸಾಕು, ನಮ್ಗೆ ಅಷ್ಟು ಚೆನ್ನಾಗಿ ವರ್ಕ್ ಮಾಡೋದು. ಇವಾಗ ಶ್ರೀಮಾತಾ ಅಂತ ಹೇಳ್ತೀವಿ. ಆ ಶ್ರೀಮಾತಾ ಅನ್ನೋ ಒಂದು ನಾಮನೇ ನಾವು ಜಪ ಮಾಡ್ಕೊಳ್ತಾ ಹೋಗ್ಬೋದು, ಯಾರು ಪಾರಾಯಣ ಮಾಡಕ್ ಆಗಲ್ಲ ಅನ್ನೋರು. ಅಂದ್ರೆ ಲಲಿತಾ ಸಹಸ್ರನಾಮದ ಫಲ ಬರೀ ಶ್ರೀಮಾತಾ ಅಂತ ಹೇಳೋದ್ರಿಂದಾನೇ. ಹೌದು, ಶ್ರೀಮಾತಾ ಅನ್ನೋದು ಸಾಮಾನ್ಯ ನಾಮ ಅಲ್ಲಮ್ಮ. ಅದು ಶ್ರೀಮಾತಾ, ಶ್ರೀ ಮಹಾರಾಜ್ಞಿ, ಶ್ರೀಮತ್ ಸಿಂಹಾಸನೇಶ್ವರಿ ಅಂತ ಏನ್ ನಾವ್ ಈ ಮೂರು ನಾಮಗಳನ್ನ ನೋಡ್ತೀವಿ ಪ್ರಾರಂಭದಲ್ಲಿ. ಈ ಶ್ರೀಮಾತಾ ಅನ್ನೋದು ಸೃಷ್ಟಿಗೆ, ಶ್ರೀ ಮಹಾರಾಜ್ಞಿ ಅನ್ನೋದು ಸ್ಥಿತಿಗೆ, ಶ್ರೀಮತ್ ಸಿಂಹಾಸನೇಶ್ವರಿ ಅನ್ನೋವಂಥದ್ದು ಸಂಹಾರಕ್ಕೆ ಪ್ರತೀಕವಾದಂಥದ್ದು. ಇದು ಅಂದ್ರೆ ಜಗನ್ಮಾತ ಯಾರು? ಸೃಷ್ಟಿ ಸ್ಥಿತಿ ಲಯಕಾರಿಣಿ ಇವಳೆ, ಸರ್ವೇಶ್ವರಿ ಇವಳೆ ಅಮ್ಮ ಅಂತ ನಮ್ಗೆ ಮೊಟ್ಟ ಮೊದಲಾಗಿನೇ ಹೇಳ್ತಾ ಇದ್ದಾರೆ ವಶಿನ್ಯಾದಿ ವಾಗ್ದೇವತೆಗಳು. ಕೆಲವ್ರಿಗೆ ಲಲಿತಾ ಸಹಸ್ರನಾಮ ಪ್ರಾರಂಭ ಮಾಡಬೇಕು ಅಂದಾಗ ಇಂತಿಷ್ಟ ಒಂದು ನಿರ್ದಿಷ್ಟವಾದಂಥ ಜಾಗದಲ್ಲಿ ಕೂತ್ಕೊಂಡೇ ಪಾರಾಯಣ ಮಾಡ್ಬೇಕಾ, ಇಲ್ಲ ಪ್ರತಿನಿತ್ಯ ಜಾಗ ಬದಲಾಯಿಸ್ಬೋದಾ? ಅಂದ್ರೆ ಅಮ್ಮ, ಲಲಿತಾ ಸಹಸ್ರನಾಮ ಪಾರಾಯಣ ಮಾಡ್ಬೇಕು ಅಂದ್ರೆ ಮೊಟ್ಟ ಮೊದಲನೇದಾಗಿ ಅವ್ರಿಗೆ ಭಕ್ತಿ ಶ್ರದ್ಧೆ, ಅಮ್ಮನವ್ರ ಮೇಲೆ ಅನನ್ಯವಾದಂತಹ ಪ್ರೀತಿ ಇರಬೇಕು. ಇವ್ಯಾವು ನೀವು ಫಾಲೋ ಮಾಡಿಲ್ಲ ಅಂದ್ರೂ ನಡೆಯುತ್ತೆ. ಊಟ ಮಾಡಾದ್ರೂ ಮಾಡಿ, ಊಟಕ್ಕೆ ಮೊದಲಾದ್ರೂ ಮಾಡಿ, ಊಟದ ನಂತರ ಆದ್ರೂ ಮಾಡಿ, ಎಲ್ಲಾದ್ರೂ ನಿಮಗೆ ಕಂಫರ್ಟಬಲ್ ಸಿಟ್ಟಿಂಗ್ ಅಲ್ಲಿ ಕುತ್ಕೊಂಡು ಎಲ್ಲಾದ್ರೂ ಮಾಡಿ ನಡೆಯುತ್ತೆ. ಇದೆಲ್ಲ ಏನಂತ ಇದೇನಿಲ್ಲ. ಆದ್ರೆ ತಪ್ಪಿಲ್ಲದಾಗೆ ದೋಷರಹಿತವಾಗಿ ಉಚ್ಚಾರಣೆ ಮಾಡ್ಬೇಕಾಗತ್ತೆ ನೀವು. ಇವಾಗ ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ದುಷ್ಟ ದೂರ ದುರಾಚಾರ ಅಂತ ಬ್ರೇಕ್ ಕೊಟ್ಬಿಡ್ತಾರೆ. ದುರಾಚಾರ ಅಂತ ಹೇಳಿ ಬ್ರೇಕ್ ಕೊಡಬಾರ್ದು. ದುರಾಚಾರ ಶಮನಿ ಒಂದ್ ವರ್ಡ್, ಅದು ಒಂದು ನಾಮ. ದುಷ್ಟ ದೂರ ದುರಾಚಾರ ಶಮನಿ ದೋಷವರ್ಜಿತ ಅಲ್ವಾ? ಅವರು ಬ್ರೇಕ್ ಕೊಡ್ತಾರೆ. ಅವಾಗ ದುರಾಚಾರ ಅಂತ ಹೇಳಿದ್ರೆ ಅಮ್ಮನವ್ರಿಗೆ ನಾವು ನಿಂದನೆ ಮಾಡ್ದಾಗ ಆಗತ್ತೆ. ಪ್ರತಿಯೊಂದನ್ನು ಮೈಂಡಲ್ಲಿ ಇಟ್ಕೊಂಡು ಪಾರಾಯಣ ಮಾಡ್ಬೇಕು. ನಾವ್ ಎಲ್ಲಿ ಬ್ರೇಕ್ ಕೊಡಬೇಕು, ಎಲ್ಲಿ ಬ್ರೇಕ್ ಕೊಡಬಾರ್ದು ಅನ್ನೋದನ್ನು ಗುರುಗಳ ಮುಖೇನ ಕಲಿಬೇಕು ಅನ್ನೋದು ಇದಕ್ಕೇನೆ. ಸರಿನಾ? ಇವಾಗ ಅಂದ್ರೆ ಗುರು ಅಂದ್ರೆ ಇವಾಗ ಯೂಟ್ಯೂಬ್ ಅಲ್ಲೆಲ್ಲ ಪಾರಾಯಣ ಬರ್ತಾ ಇರುತ್ತೆ, ಅದನ್ನ ನೋಡ್ಕೊಂಡು ಪಾರಾಯಣ ಮಾಡ್ತಾರೆ. ಖಂಡಿತ ಮಾಡಬಹುದು. ಅಂದ್ರೆ ಪುಸ್ತಕದಲ್ಲಿ ಕೆಲವ್ರಿಗೆ ಕರೆಕ್ಟಾಗಿ ಉಚ್ಚಾರಣೆ ಮಾಡಕ್ ಬರುತ್ತೆ, ಹಾಗೆ ಪುಸ್ತಕ ನೋಡ್ಕೊಂಡು ಪಾರಾಯಣ ಮಾಡ್ತಾರೆ. ಸೊ ಗುರು ಮುಖೇನನೇ ಇದನ್ನ ಪಾರಾಯಣ ಮಾಡ್ಬೇಕಾ, ಇಲ್ಲ ಹಾಗೇನು ಅವ್ರಿಗೆ ಬರುತ್ತೆ ಅಂತ
ಹಾಗೇನು ಪಾರಾಯಣ ಮಾಡ್ಬೋದು. ಗುರುಮುಖೇನ ಬರೋದು ಅಂದ್ರೆ ಇವಾಗ ನಮ್ಗೆ ಯೂಟ್ಯೂಬ್ ಎಲ್ಲ ಇದೆ. ಯೂಟ್ಯೂಬ್ ಅಲ್ಲಿ ಎಷ್ಟೊಂದ್ ಜನ ದೊಡ್ಡ ದೊಡ್ಡ ಗುರುಗಳೆಲ್ಲರೂ ಪಾರಾಯಣ ಮಾಡೋದು ಹಾಕಿರ್ತಾರಲ್ವಾ, ಅದನ್ನ ನೋಡಿ ಕೂಡ ಕಲಿಬಹುದು ಈಸಿಯಾಗಿ ಕಲಿಬಹುದು, ಅದೇನಿಲ್ಲ. ಇನ್ನು ಯಾಕೆ ಆ ಥರ ಹೇಳ್ತೀವಂದ್ರೆ, ನಂಗೆ ತುಂಬ ಜನ ಕಾಲ್ ಮಾಡಿ ಹೇಳ್ತಾರೆ, ಅಮ್ಮ ಲಲಿತಾ ಸಹಸ್ರನಾಮ ನೀವು ಕಲಿಸಿ ಅಂತ ಹೇಳಿದಾಗ ನಾನು ಅವ್ರಿಗೆ ಹೋಗ್ಲಿ ಆಸಕ್ತಿ ಇದೆ ಕಲ್ತ್ಕೊಳ್ಳಿ ಅಂತ ಹೇಳಿ ನಾನು ರೆಕಾರ್ಡ್ ಮಾಡಿ ಕಳಿಸ್ತೇನೆ ಅವ್ರು ನಾನು ಹೇಳೋದು ಒಂದು ಪ್ಯಾಟ್ರನ್ ಆದರೆ ಅವ್ರು ಹೇಳೋದೇ ಒಂದು ಪ್ಯಾಟ್ರನ್. ನಂಗೆ ನಿಜಕ್ಕೂ ಅಮ್ಮ, ನಾನು ಎಲ್ಲರೂ ಲಲಿತಾ ಸಹಸ್ರನಾಮ ಕಲೀಲಿ ಅನ್ನೋದು ನನ್ನ ಮಹದಾಸೆ. ಪ್ರತಿಯೊಂದು ಸ್ತ್ರೀ ಮೂರ್ತಿ ಕೂಡ ಪ್ರತಿಯೊಂದು ಮನೆಯಲ್ಲೂ ಲಲಿತಾ ಸಹಸ್ರನಾಮ ಪಾರಾಯಣ ನಡೀಲಿ ಅನ್ನೋದು ನನಗೆ ಒಂದು ದೊಡ್ಡ ಮಹದಾಸೆ ಇದೆ. ಆಗ ಅವ್ರಿಗೆ ಇವಾಗ ನಾವು ಲಲಿತಾ ಸಹಸ್ರನಾಮ ಅಂತ ಓದೋವಾಗ ಅದು ಅನುಷ್ಠುಪ್ ಛಂದಸ್ಸಿನಲ್ಲಿ ಬರುತ್ತೆ. ಅನುಷ್ಠುಪ್ ಛಂದಸ್ಸು ಅಂದ್ರೆ ಏನು? 16 ಅಕ್ಷರಗಳನ್ನ ಸೇರಿಸಿ ನಾವು ಓದೋ ಅಂತದ್ದು, ಇದನ್ನ ಅನುಷ್ಠುಪ್ ಛಂದಸ್ಸು ಅಂತ ಹೇಳ್ತಾರೆ. ಇದು ಒಂದು ಪ್ಯಾಟ್ರನ್. ಆದ್ರೆ ಕೆಲವರು ಇದನ್ನ ಮೈಂಡ್ ಅಲ್ಲೇ ಇಟ್ಕೊಳ್ಳೋದಿಲ್ಲ. ಅದಿರೋದೇ ಒಂದು ಟ್ಯೂನ್ ಆದ್ರೆ ಇವರೇ ಒಂದು ಟ್ಯೂನ್ ಅಲ್ಲಿ ಹೇಳ್ಕೊಂಡು ಹೋಗ್ತಾ ಇರ್ತಾರೆ. ಹಾಗೆಲ್ಲ ಮಾಡಬಾರ್ದು. ಅದು ಯಾವ ಟ್ಯೂನ್ ಇದೆಯೋ ಅದೇ ಟ್ಯೂನ್ ಅಲ್ಲೇ ಹೇಳ್ಬೇಕು. ಅದು ಕೂಡ ಇಲ್ಲಿ ಬಹಳ ಮುಖ್ಯ ಆಗುತ್ತೆ. ಈಗ ಪಾರಾಯಣ ಮಾಡೋಕ್ಕಿಂತ ಮುಂಚೆ ನಾವು ನಮ್ಮನ್ನ ಹೇಗೆ ಸಿದ್ಧಪಡಿಸ್ಕೊಳ್ಬೇಕು ಅದ್ರ ಬಗ್ಗೆ ತಿಳಿಸ್ಕೊಡಿ. ಹಾಗೆ ಇದಕ್ಕೆ ಏನಾದರೂ ವಿಧಾನಗಳಿದೆಯಾ? ಅಮ್ಮ, ನಮಗೆ ಲಲಿತಾ ಸಹಸ್ರನಾಮನೇ ಅಲ್ಲ, ಏನೇ ಒಂದು ದೈವ ಕಾರ್ಯಗಳನ್ನು ಪೂಜೆಗಳನ್ನು ಮಾಡಬೇಕು ಅಂದರೆ ನಾವು ಅಂತಃಶುಚಿ ಬಾಹ್ಯ ಶುಚಿ ಎರಡನ್ನೂ ನೋಡ್ಕೋಬೇಕಾಗತ್ತೆ. ಇವಾಗ ನಾವು ಹೇಗೆ ಶುಚಿರ್ಭೂತರಾಗಿ ಸ್ನಾನಾದಿ ವಿಧಿಗಳನ್ನು ಮುಗಿಸಿ ನಾವು ಪಾರಾಯಣಕ್ಕೆ ಉಪಕ್ರಮಿಸ್ತೇವೆ, ಹಾಗೇನೆ ಈ ಅಂತಃಶುಚಿ ಅನ್ನೋದು ಕೂಡ ಬಹಳ ಮುಖ್ಯ. ನಾವು ಪಠನೆ ಮಾಡ್ತಾ ಇರೋ ಅಂತ ಅಷ್ಟು ಕಾಲವೂ ಕೂಡ ನಮ್ಮ ಮನಸ್ಸು ಆ ದೇವಿಯಲ್ಲೇ ಕೇಂದ್ರೀಕೃತವಾಗಿರೋ ಥರ ನಾವು ನೋಡ್ಕೊಳ್ಬೇಕು. ಇದು ಬಹಳ ಮುಖ್ಯ. ಇನ್ನೊಂದು ಶುಚಿ ನಾರ್ಮಲ್ ಸ್ನಾನ ಎಲ್ಲ ಮಾಡಿ ಪಂಚೋಪಚಾರ ಪೂಜೆ ಮಾಡಿ ಕುತ್ಕೊಂಡು ನಾವು ಪಾರಾಯಣ ಮಾಡ್ಕೋಬೋದು. ಈಗ ಲಲಿತಾ ಸಹಸ್ರನಾಮ ಪಾರಾಯಣ ಮಾಡಬೇಕಾದಾಗ ಜೋರಾಗಿ ಪಾರಾಯಣ ಮಾಡಬೇಕಾ, ಇಲ್ಲ ಮೆತ್ತಗೆ ಪಾರಾಯಣ ಮಾಡಬೇಕಾ, ಇಲ್ಲ ಮೌನವಾಗಿ ಪಾರಾಯಣ ಮಾಡಬೇಕಾ? ಸರಿಯಾದ ಮಾರ್ಗ ಯಾವುದು ಅಂತ? ಅಮ್ಮ, ಲಲಿತಾ ಸಹಸ್ರನಾಮವನ್ನ ಕಿರ್ಚ್ತಾ ಯಾರು ಹೇಳ್ಬಾರ್ದು. ಜೋರಾಗಿ ನಾವು ಪಾರಾಯಣ ಮಾಡ್ತೀವಿ ಅಂತ ಜೋರಾಗಿ ಕಿರ್ಚೋದು ಇದೆಲ್ಲ ಮಾಡಬಾರ್ದು. ನಮಗೆ ಹಿತವಾಗಿ ಕೇಳೋ ರೀತಿ ಮಾಡ್ಬೇಕು. ದೇವಿ ಹಿತವಾಗಿ ಕೇಳ್ಬೇಕಲ್ವಾ, ಅವಳು ಖುಷಿ ಆಗೋ ತರ ಮಾಡ್ಬೇಕು. ನಾವು ಈ ತರ ಅರ್ಚೋದು ಕಿರ್ಚೋದೆಲ್ಲ ಲಲಿತಾ ಸಹಸ್ರನಾಮ ಪಾರಾಯಣ ಮಾಡೋವಾಗ ಮಾಡಬಾರ್ದು. ಒಂದು ಮೀಡಿಯಂ ಒಂದಿದ್ರಲ್ಲಿ ಹೇಳಿದ್ರೆ ಚೆನ್ನಾಗಿರುತ್ತೆ. ಅಂದ್ರೆ ನೀವು ಮಾನಸಿಕವಾಗಿ ಹೇಳೋದು ಉನ್ನತವಾದದ್ದು. ಇವಾಗ ನಾವು ಜಪ ಮಾಡುವಾಗ ನೋಡಿ ಮಾನಸಿಕವಾಗಿ ಮಾಡ್ಬೇಕು ಅಂತ ಹೇಳ್ತೀವಿ, ಆಗ ಮಾನಸಿಕವಾಗಿ ಕೂಡ ಮಾಡ್ಕೋಬಹುದು. ಲಲಿತಾ ಸಹಸ್ರನಾಮವನ್ನು ಪಾರಾಯಣ ಮಾಡ್ಬೇಕಾದಾಗ ಅದೇ ನೀವು ಹೇಳಿದಾಗ ಯೂಟ್ಯೂಬಲ್ಲೆಲ್ಲ ನೋಡ್ಕೊಂಡು ಪಾರಾಯಣ ಮಾಡಿಬಿಡ್ತಾರೆ, ಪುಸ್ತಕದಲ್ಲಿ ಇರುತ್ತೆ, ಕೆಲವ್ರು ಬರುತ್ತೆ ಅಂತ ಪಾರಾಯಣ ಮಾಡಿಬಿಡ್ತಾರೆ. ಆದರೆ ಪ್ರತಿಯೊಂದು ನಾಮದ ಅರ್ಥ ತಿಳ್ಕೊಂಡು ಪಾರಾಯಣ ಮಾಡಬೇಕಾಗತ್ತಾ? ಅದ್ರ ಬಗ್ಗೆ ಅಮ್ಮ, ತಿಳ್ಕೊಂಡ್ರೆ ನಾವು ಅನುಭವಿಸಿ ಪಾರಾಯಣ ಮಾಡ್ತೀವಿ. ಇವಾಗ ಆ ನಾಮದ ಒಂದು ಸ್ವಾದ ಏನಿದೆ ಅದನ್ನ ನಾವು ಫೀಲ್ ಮಾಡಬೇಕು ಅಲ್ವಾ? ಆ ರುಚಿ ನಮಗ್ ಗೊತ್ತಾದ್ರೆ ಮತ್ತೆ ಬೇಕು ಅಂತ ಅನ್ಸುತ್ತೆ. ಅದನ್ನ ಫಸ್ಟ್ ಅರ್ಥ ತಿಳ್ಕೋಬೇಕು. ಓದ್ತಾ ನಮ್ಗೆ ಅದು ತಿಳ್ಕೋಬೇಕು ಅಂತ ಅನ್ಸುತ್ತೆ. ಯಾರು ಶ್ರದ್ಧಾ ಭಕ್ತಿಯಿಂದ ಪಠನೆ ಮಾಡ್ತಾ ಇರ್ತಾರೋ ಅವ್ರಿಗೆ ಆಟೋಮೆಟಿಕಲಿ ಏನಿದು, ಇವಾಗ ಅಲ್ಲಿ ಎಷ್ಟೊಂದು ನಾಮಗಳು ಬಂದ್ಬಿಡ್ತವೆ. ಅವಾಗ ಏನಿದು ಶ್ರೀವಿದ್ಯಾ ಅಂದ್ರೆ ಏನು, ಆ ಕೌಳಿನಿ ಅಂದ್ರೆ ಯಾರು, ಕುಂಡಲಿನಿ ಅಂದ್ರೆ ಏನು, ಅದ್ರಲ್ಲಿ ಷಟ್ಚಕ್ರಗಳ ಶಾಸ್ತ್ರನೂ ಇದೆ ನೋಡಿ. ಅದು ಒಂದು ಇಂಟ್ರೆಸ್ಟ್ ಅನ್ನ ಬಿಲ್ಡ್ ಮಾಡತ್ತೆ ತಿಳ್ಕೊಳಕ್ಕೆ. ಫಸ್ಟ್ ಬೇಕಾಗಿರೋದು ಅರ್ಥ ತಿಳಿಲಿಲ್ಲ ಅಂದ್ರೂ ಪರವಾಗಿಲ್ಲ, ಅವ್ರು ಪಾರಾಯಣ ಮಾಡೋದು ಪ್ರಾರಂಭ ಮಾಡ್ಲಿ, ಕ್ರಮೇಣ ಅವ್ರು ತಿಳ್ಕೊಬಹುದು. ತಿಳಿದು ಮಾಡೋದು ಉತ್ತಮ. ಬಟ್ ಪ್ರಾರಂಭದಲ್ಲಿ ಅವರು ಸ್ಪಷ್ಟವಾಗಿ ದೋಷರಹಿತವಾಗಿ ಉಚ್ಚಾರಣೆ ಮಾಡ್ತಾ ಪಾರಾಯಣ ಮಾಡ್ತಾ ಬಂದ್ರೆ ಕ್ರಮೇಣ ತಿಳ್ಕೊಬಹುದು. ಮೊದಲ ಬಾರಿಗೆ ಪಾರಾಯಣ ಮಾಡೋರು ಕಲಿಯೋರು ತಪ್ಪುಗಳಾಗುತ್ತೆ ಉಚ್ಚಾರಣೆಯಲ್ಲಿ. ಆ ಸಮಯದಲ್ಲಿ ಯಾವ ರೀತಿಯಾದ ಒಂದು ಪರಿಹಾರಗಳನ್ನು ಮಾಡ್ಕೋಬೇಕಾಗುತ್ತೆ? ಯಾಕಂದರೆ ಕೆಲವೊಮ್ಮೆ ಉಚ್ಚಾರಣೆಯಲ್ಲಿ ತಪ್ಪಾಗ್ಬಿಡುತ್ತೆ. ಆ ಸಮಯದಲ್ಲಿ ಏನು ಮಾಡಬೇಕಾಗತ್ತೆ ಅವರು? ಅಲ್ಲ, ಮತ್ತೆ ತಪ್ಪೇ ಮಾಡಬೇಡಿ. ತಪ್ಪಾದ್ರೆ ತಾನೇ ಇಲ್ಲಿ ದೋಷ ಆಗೋದು. ತಪ್ಪು ಮಾಡಬಾರ್ದು. ಫಸ್ಟ್ ಕಲೀರಿ. ಫಸ್ಟ್ ಕಲಿಯಕ್ ಸಮಯ ಕೊಟ್ಟು ಸರಿಯಾದ ಕಲ್ತು ಪಾರಾಯಣ ಮಾಡಿ. ಏನಷ್ಟು ಅರ್ಜೆಂಟು? ಕಲಿಬೇಕಾದಾಗ ಉಚ್ಚಾರಣೆಯಲ್ಲಿ ಕಲಿಬೇಕಾದಾಗ ಏನ್ ತೊಂದ್ರೆ ಇಲ್ಲಮ್ಮ. ಕಲಿಬೇಕಾದಾಗ ಪ್ರಾಕ್ಟೀಸ್ ಮಾಡ್ತಾ ಇರಿ. ಪ್ರಾಕ್ಟೀಸ್ ಮಾಡ್ತಾ ಪ್ರತಿಯೊಂದು ನಾಮಗಳು, ಅದಕ್ಕೆ ಇಲ್ಲಿ ನಾಮಗಳನ್ನ ಪಾರಾಯಣ ಮಾಡಿ ಅಂತ ಹೇಳೋದು. ನೀವು ಮೊಟ್ಟ ಮೊದಲಿಗೆ ಸ್ತೋತ್ರವನ್ನೇ ತಗೊಂಡು ಕುತ್ಕೊಳಕ್ ಆಗಲ್ಲ. ಯಾಕಂದ್ರೆ ಅದ್ ಎಲ್ಲಿ ಬ್ರೇಕ್ ಮಾಡ್ಬೇಕು, ಎಲ್ಲಿ ಸೇರಿಸ್ಬೇಕು, ಇದು ಕನ್ಫ್ಯೂಸ್ ಆಗುತ್ತೆ. ನಾಮಗಳು ಕೊಟ್ಟಿರ್ತಾರೆ. ಶ್ರೀಮಾತ್ರೇ ನಮಃ, ಶ್ರೀ ಮಹಾರಾಜ್ಞಿಯೈ ನಮಃ, ಶ್ರೀಮತ್ ಸಿಂಹಾಸನೇಶ್ವರ್ಯೈ ನಮಃ. ಈ ನಾಮಗಳನ್ನ ಓದ್ಕೊಂಡ್ ಬನ್ನಿ ನೀವು. ಈಸಿ ಅಲ್ವಾ ಅದು? ಆ ನಾಮಗಳ ಪರಿಚಯ ಆಗುತ್ತೆ. ಅವಾಗ ನೀವು ಸ್ತೋತ್ರವನ್ನ ಪಠನೆ ಮಾಡೋದು
ನಿಮ್ಗೆ ಯಾವುದೇ ಥರ ದೋಷ ಆಗೋದಿಲ್ಲ. ಓ ಸರಿ. ಫಸ್ಟ್ ಇವಾಗ ಅಮ್ಮ ನಾಮದಿಂದ ಅರ್ಚನೆ ಮಾಡೋದೇ ಅಮ್ಮನವ್ರಿಗೆ ಬಹಳ ಪ್ರೀತಿದಾಯಕವಾಗಿರುವಂಥದ್ದು. ನೀವು ಸ್ತೋತ್ರ ಪಠಣೆಗಿಂತ ನಾಮ ಪಾರಾಯಣನೇ ಇಲ್ಲಿ ತುಂಬಾ ಮುಖ್ಯ ಆಗುತ್ತಾ. ಉತ್ತಮ ಪುಸ್ತಕ ಯಾವುದು ಅಮ್ಮ? ಅಂದರೆ ಲಲಿತಾ ಸಹಸ್ರನಾಮ ಕರೆಕ್ಟಾಗಿ ಎಲ್ಲ ಉಚ್ಚಾರಣೆಗಳು ತಪ್ಪಿಲ್ಲದೆ ಇರುವಂತಹ ಪುಸ್ತಕ ವೀಕ್ಷಕರಿಗೆ ಯಾವುದು ಅಂತ ತಿಳಿಸ್ಕೊಟ್ರೆ. ನನಗೆ ಉತ್ತಮ ಪುಸ್ತಕ ಯಾವುದು ಅಂತ ನಿಜಕ್ಕೂ ಗೊತ್ತಿಲ್ಲ. ನಾನು ಉತ್ತಮ ಯೂಟ್ಯೂಬ್ ಯಾವ್ದು ನೋಡಿ ಕಲಿಬೋದು ಅಂತ ಹೇಳ್ತೀನಿ. ಸರಿ. ಚಳ್ಳಕೆರೆ ಬ್ರದರ್ಸ್. ಓಕೆ. ಇವ್ರು ತುಂಬಾ ಚೆನ್ನಾಗಿ ವೇದ ಮಂತ್ರಗಳನ್ನ ಹೇಳ್ಕೊಡ್ತಾರೆ. ನಾನು ರುದ್ರಮ್ಮ ಪ್ರತಿಯೊಂದು ಇವರಿಂದಾನೇ ಕಲ್ತಿರೋದು. ಖಂಡಿತ ಕಲ್ತ್ಕೊಳ್ಳಿ ಎಲ್ರು, ಯಾರ್ಗ ಆಸಕ್ತಿ ಇದೆ ಅವ್ರು ಕಲ್ತ್ಕೋಬಹುದು. ಲಲಿತಾ ಸಹಸ್ರನಾಮ ಕೂಡ ತುಂಬಾ ಇದೆ ಅಮ್ಮ. ಅವರು ಎಲ್ಲಾದ್ರ ಬಗ್ಗೆ ಹೇಳಿದ್ದಾರೆ. ಸರಿ. ತುಂಬಾ ಚೆನ್ನಾಗಿ ಹೇಳ್ತಾರೆ ಇಬ್ರು ಗುರುಗಳು, ಕಲಿಬಹುದು. ಈಗ ಲಲಿತಾ ಸಹಸ್ರನಾಮದ ಸಂಪೂರ್ಣ ಮಾಹಿತಿ ಕೊಟ್ಟಿದ್ದೀರಾ, ಅಂದ್ರೆ ಯಾವ ರೀತಿ ಪಾರಾಯಣ ಮಾಡಬೇಕು, ಹೇಗೆ ಎಲ್ಲವೂ. ಲಲಿತಾ ಸಹಸ್ರನಾಮ ಆವಿರ್ಭಾವ ಹೇಗಾಯ್ತು ಅಂತ ತಿಳಿಸ್ಕೊಡಿ.